ಇಷ್ಟು ಸಾಂಗ್ಕಿಂತ ನಮ್ಗೆ ಈ ಸಾಂಗ್ ಬಾಳ ಬಾಳ ಇಷ್ಟ. ಯಾವ್ದಪ್ಪಿ? ಕನಸ ಕಂಡ ಕಣ್ಣಿಗೆ ಕಣ್ಣೀರ ತರಿಸಿದಿ, ದೂರಾಗಿ ಹೋದ ಮ್ಯಾಲ ಒಟ್ಟಿ ಉರ್ಸಿದಿ ಐತಲ್ಲ. ಹಾ ಹೌದೌದಪ್ಪಿ. ಬಾಳ ಹೋಗ ಹಾ ಹಾ ಬಾಳ ಬಾಳ ಇಷ್ಟ ಆತ ನಮಗ. ದಿನ ಒಮ್ಮೆ ದಿನಕ್ಕೊಂದ್ ಸಲದ ಸಾಂಗ್ ಕೇಳಿಕ್ ಸಮಾಧಾನ ಆಗಲ್ಲ ನಮ್ಗ ಒಟ್ಟ ಅನ್ನೋದನ್ನ. ಥ್ಯಾಂಕ್ಸ್ ಅಪ್ಪಿ ಥ್ಯಾಂಕ್ಸ್. ದೊಡ್ಡ ಅಭಿಮಾನಿ ನಾನು. ಆ ಸಾಂಗ್ ಕೇಳ್ಕೆಷ್ಟ ಬಾಳ ಫೀಲ್ ಆಗ್ಬಿಡತ್ತ ಮನ್ಸಿಗೆ ಬಾಳ ಸಿಕ್ಕಾಪಟ್ಟಿ ಎಲ್ಲ ಸಾಂಗ್ಕಿಂತ ಸಾಂಗ್ ಬಾಳ ಇಷ್ಟ ಬಿಟ್ಟೈತನ. ಹೌದಾ ಅಪ್ಪಿ. ಹ್ಮ್ ಹ್ಮ್ ಆರಾಮದಿಲ್ಲಣ್ಣ? ಆರಾಮ ಐತಪ್ಪಾ, ನಿಮ್ದೆಲ್ಲಾ ಆರಾಮ ಐತ್ಲಪ್ಪ? ಆರಾಮದಣ್ಣ. ಏನ್ ಮಾಡಕತ್ತೀರಣ್ಣ? ಏನಿಲ್ಲಪ್ಪಾ ಇಲ್ಲೇ ಊರಾಗ ಬಂದಿದ್ನಿ. ಹ್ಮ್ ಊಟಣ್ಣ? ಹಾ ಊಟ ಆಯ್ತು ನೋಡಪ್ಪಿ, ನಿಮ್ದ? ನಂದು ಆಗೈತ್ ನೋಡಣ್ಣ. ಕುರಿಯಾಗ ಹೋದನಣ್ಣ? ಇಲ್ಲ ಕುರಿಯಾಗ ಏನಿಲ್ಲಪ್ಪಾ. ಹ್ಮ್ ಏನ್ ನಿಮಗ್ ಕುರಿಗಳು ಏನಪ್ಪಿ? ಹ್ಮ ನಾವು ಕುರಿ ಮಾಸಾರಣ. ಹೌದಾತ. ನಾವು ಇಲ್ಲಿ ಬದಾಮ್ ತಾಲೂಕ ಅಲಿಗೆರೆ ಅಂತ ನಮ್ ಊರ. ಅಲಿಗೆರೆ? ಹ್ಮ್ ಎಲ್ಲಿ ಬದಾಮಿ ತೆಕ್ಕ? ಹಾ ಬದಾಮಿಂತ್ರ ಒಂದ 30 ಕಿಲೋಮೀಟರ್ ಆಗತಣ್ಣ. ಹೌದಾ ಹಾ ಹಾ. ನಾವ ಸಾಂಗ ಕೇಳ್ತಾ ಇರ್ತೇವಣ್ಣ. ನಾವು ಬಾಳ ಬಂದಿವತಿ ನಾವ್ ಬಾಳ ಬಂದಿ ಪ್ಯಾನ್ ಹಾಕೊಂಡವನ. ಹಾ 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 ಹಾ. ಸಾಂಗ್ ಕೇಳ್ತಾ ಇರ್ತವಣ್ಣ. ಸಾಯಂನ ನಮ್ಗ ಬಾಳ ಫೀಲಿಂಗ್ಸ್ ಅನ್ಸ್ಬಿಡತಣ್ಣ. ಈ ಟ್ರೆಂಡ್ಗಿಂದ ಸಾಂಗ್ ಬಂದ್ರನ ನಮ್ಗ ಟ್ರೆಂಡಿಂಗ್ ಸಾಂಗ್ ಯಾವು ಇಡ್ಸಲ್ಲಣ್ಣ. ಹಾ ಹಾ ಯಾವ ಟ್ರೆಂಡಿಂಗ್ ಸಾಂಗ್ ಯಾವ ಸಾಂಗ್ ಕೇಳಕ್ ಹೋಗಲ್ಲ ನಾನು. ಅದೇ ಅದೇ. ಇದನ್ನ ಫಸ್ಟ್ ಸರ್ಚ್ ಮಾಡಿ ದಿನ ಬೆಳಕ್ ಆತಪ್ಪ ಅಂತ ಒಂದ್ಸರ್ತಾರ ಸಾಂಗ್ ಕೇಳ್ಯಾನ ಮುಂದಿಲ್ದ ಹಾ ಕಾರ್ಯ ನಮ್ಮ ಈ ಸರ್ಚ್ ಮಾಡ್ಕ ಸಾಂಗ್ ಕೇಳ್ಕ ಮುಂದಲ್ದ ಹಾ ಪ್ರತಿಯೊಂದೊಂದು ಲೈನ್ಸ್ ಬಾಳ ಅಂದ್ರೆ ಬಾಳ ಅದ್ಭುತವಾಗಿ ಬರ್ತಾರಣ್ಣ. ಅದೇ ಅದೇ ದೇವ್ರ ಎಷ್ಟು ಬುದ್ಧಿ ಕೊಟ್ಟಿದ ಅಷ್ಟು ಬರ್ದೇನಪ್ಪಾ. ಆಗ್ಲನ ಪ್ರತಿ ಒಂದೊಂದು ಲೈನ್ಸ್ನ ಲವ್ ಮಗೆ ಪ್ರೇಮಿಗಳಿಗೆ ಮನ್ಸಿಗೆ ನೋವು ಆಗೋ ಅದ ಪ್ರತಿಯೊಂದು ಲೈನ್ಸ್. ಹೌದಾ ಅಪ್ಪಿ. ಹಾ ಪ್ರತಿ ಒಂದೊಂದು ಲೈನ್ಸ್ನಾಗನ ಹಾ ಪ್ರತಿಯೊಂದು ಲೈನ್ ಬರೆದಿದ್ದಾನ. ಅದಕ್ಕೆ ಸಾಹಿತ್ಯ ಅದ್ಭುತ ಐತನ ಅದ. ಅದೇ ಅದೇ ಭಾರಿ ಅಂತ ಭಾರಿ ಕತ್ತರ್ನಾಕ್ ಸಾಹಿತ್ಯ ಐತ್ ನೋಡಣ್ಣ. ನೀವ್ ಸಾಹಿತ್ಯ ಬರ್ದಿರೋನ ಸಾಹಿತ್ಯ ಇದೆ ನನ್ನ ಬಾಳ ಹೊಡೈತೆ ನಿಮ್ದ. ಏನಪ್ಪಾ? ನೀವ್ ಸಾಹಿತ್ಯ ಬರ್ದಿರ್ಲನ ಅದ್ರಾಗ ಅಷ್ಟ್ ಹೊಡಿ ಸಾಹಿತ್ಯ ಇದಾನ ಬತ್ ಬೇರೆ ಯಾವ್ರು ಹೊಡೈತಿ ನನಗ. ಸಿಕ್ಕಾಪಟ್ಟೆ ಹೋಗಿದಾವಪ್ಪಾ. ಅಂದ್ರೆ ಫಸ್ಟ್ ಅವಾಗ ಹೈಯೆಸ್ಟ್ ಅಂದ್ರೆ ಇದ. ಅದೇ ಮತ್ತ ಈ ಸಾಂಗ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತ ನನಗ. ಸುಮಾರು ಇಲ್ಲಿಗೆ 7 ರಿಂದ 8 ವರ್ಷ ಹಿಂದಿಂದ ಇದು ಸಾಂಗ್ ಇದು. ಹೌದೌದಣ್ಣ ಆಗಿಂದ ಸಾಂಗ್ ಇದು. ಹಾ ಹಾ ಅದನ್ ಸಣ್ಣವ ಇದ್ನ ಆಗ ಸಾಂಗ್ ಕೇಳ್ತಾ ಇದನ್ನ. ಹೌದೌದು. ಗೊತ್ತಿದ್ರನಾಗ ಬೇರ ಬೀಳ್ಕೋರಿ ಪ್ರೀತಿ ಇದ್ ಬಾ ಸಂಪ ಬೇರ ಬೀಳ್ಕೊ ಯಾರಿರ್ಬೋದು ಅಂತ ಅನ್ಕೊಂಡಿದ್ದು. ಗೊತ್ತಾಯ್ತ ನಮ್ ಬೆಳ ಬೀಳ್ಕೋರಿ ಅಂತ ಯಾರಂದು. ಹಾ ಹಾ ಬರ್ತಾ 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 ಗೊತ್ತಾತನ ಒಬ್ಬ ಸಾಹಿತ್ಯಗಾರ ಸಾಹಿತ್ಯ ಬರ್ತೀನಿ ಅ ಹಾ ಹಾ ಯಾವ್ರನ್ನ ನಿಮ್ದ? ನಮ್ಮ ಸವಾಲಗಾಪಿ. ನಿಮ್ಮೂರ ಎಲ್ಲಿ ಬರ್ತಾನ ಅದ ಡಿಸ್ಟಿಕನ? ಇಲ್ಲಪ್ಪ ಚಿಕ್ಕೋಡಿ. ನೀವ್ ಪ್ರಾಪರ್ ಇರೋದು ಅಲ್ಲೇ ಇರ್ತೀರನ ನೀವು? ಹಾ ಅಲ್ಲೇ ಇರ್ತಾವ. ಅಂದ್ರೆ ನಮ್ಮಕ್ಕೂರ್ನು ದಾವಣಗೆರೆ ಕಡೆ ಇರ್ತಾವ. ಹಾ ಅತ್ತ ಹೋಗ್ತೀರ. ಹಾ ಅದ ಸಾಂಗಿಗೆ ಫಸ್ಟ್ ನಮ್ ಬಾಳ ಬೆಳಗುಂದಿ ಸ್ಟೇಜ್ ಏರಿದ್ದಪ್ಪಾ. ಹೌದೌದಣ್ಣ ಬಾಳ ಆ ಎಂಟ್ರಿ ಕೊಟ್ಟಿಂದನ ಬಾಳ ಇಷ್ಟ ಆಗಿತ್ತು ಸಾಂಗ್. ಇದು ಇದೇ ಇರ್ಬೇಕಲ್ಲ ನ ಒಂದ ಹಾ ಬಾಳ ಬಂದಿ ಈ ಜನಪದ ಎಂಟ್ರಿ ಆಗಿಂದ ನಾವ್ ಫಸ್ಟ್ ಇದ ಸಾಂಗ್. ಹಾ ಎಂಟ್ರಿ ಆಗಿ ಒಂದ್ 2ನೇ ವರ್ಷಕ್ಕ ಈ ಸಾಂಗ್ ಕೊಟ್ಟಿದ್ ನಾನ. ಹಾ ಅವಾಗೆಲ್ಲ ಇನ್ನ ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆಲ್ಲ ಹೋಗ್ತಿದ್ದಿಲ್ಲ. ಬಾಳ ಸಿಕ್ಕಾಪಟ್ಟೆ ಸಾಂಗ್ ಇದು. ಹಾ ಅವಾಗ ಏನ್ ಈ ಸಾಂಗ್ ಇದ ಆತಲ್ಲ ಇದ ಸಾಂಗಿಗೆ ಫಸ್ಟ್ ಸ್ಟೇಜ್ ಏರಿದ್ದವ್ರು. ಹೌದಣ್ಣ ಈ ಸಾಂಗ್ ಬಾಳ ಹೊಡಿತ ಸಾಂಗ್ ಬಾಳ ಹೊಡಿತಾನ ಇದು. ಆನಂದ್ ಅಡವಿದಾಗ ಐತಿ ಅಲ್ಪ ಸಿಕ್ಕಾಪಟ್ಟಿ ಹೊಡಿತಿ. ಹೌದ ಬಾಳ ಬಾಳ ಹೊಡಿತಾನ ಸಾಂಗ್. ಪ್ರತಿ ಒಂದೊಂದು ವರ್ಡ್ಸ್ ಅದ್ಭುತ ಅದಾವ ನಾವು. ಅದೇ ಒಂದು ವರ್ಡ್ಸ್ ಬೇಡಿಲ್ಲ ಪ್ರತಿಯೊಂದು ಒಂದು ವರ್ಡ್ಸ್ ಸಿಕ್ಕಾಪಟ್ಟಿ ಸ್ಟಾರ್ಟಿಂಗ್ ಅಸಲಿದವಾದ ನುಡಿಗಳು ಯಾವು ಇಲ್ಲಪ್ಪಾ ಅದ್ರಾಗ. ಅಸಲವಾಗಿ ಪದ ಯಾವುದಿಲ್ಲಣ್ಣ. ಸ್ಟಾರ್ಟಿಂಗ್ ಡೈಲಾಗ್ ಐತಲ್ಲ ಆ ಡೈಲಾಗ್ ಅಂತ ಬಾಳ ಇಡಿಸ್ತಾನ ನನಗದ. ಯಾವ್ದಪ್ಪ?
ಏ ರಾಣಿ ನಿನಗೆ ಪ್ರಪೋಸ್ ಮಾಡಕ್ ಬಂದಾಗ ನನ್ನ ಹೆಗಲ ಮ್ಯಾಲಿರೋ ಬಿಳಿ ಶಾಲಿಗೆ ಹಾಕತ್ತಿದ್ದೀನಿ ಗೋಪ. ಆ ಗೋಪ್ ನೋಡ್ರಿ ಆಗತೈತಿ, ಆ ಗೋಪ್ ನೋಡ್ರಿ ನನಗ ಆಗತೈತಿ ನೆನಪ. ಒಂದ ಮಾತಿನಾಗ ಹೇಳ್ಬೇಕಂದ್ರ ರಾಣಿ, ಬೇರ ಬೀಳ್ಕರ್ ನಿನ್ನ ಪ್ರೀತಿಯಾಗಿ ಇದ್ದು ಬಾಳ ಸಂಪ, ಇದ್ದು ಬಾಳ ಸಂಪ. ಬಾರಿ ಡೈಲಾಗ್ ಬಾರಿ ಬರ್ದಾರ ಪ್ರಾಸಬದ್ಧವಾಗಿ. ಅದೇ 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 ಡೈಲಾಗ್ನ ಬಾರಿ ಆ ಶಿವನಿಗೆ ಆ ಡೈಲಾಗ್ ಒಂದು ಹಂಗ ಬಾರಿ ಪ್ರಾಸವಾಗಿ ಬಾರಿ ಬರ್ತಾರಣ್ಣ. ಅದೇ ಅದೇ ಡೈಲಾಗ್ ಬಾರಿ ಐತನ, ಬಾರಿ ಸಿಕ್ಕಾಪಟ್ಟಿ ಒಂದ್ ಲೈನ್ ಸತಕರ ಬಾರಿ ಇಷ್ಟ ಆದನ. ಒಂದು ಲೈನ್ ಮಿಸ್ ಆಗಿಲ್ಲಣ್ಣ. ಪ್ರತಿ ಒಂದೊಂದ್ ಲೈನ್ ಅದ್ಭುತ. ಸಾಹಿತ್ಯನ ಖತರ್ನಾಕ್ ಸಾಹಿತ್ಯ ಮಾಡೋಣ ಇದು. ಬರಾಬರಿ ಐತಿ. ಸಿಕ್ಕಾಪಟ್ಟಿ ನಮ್ಮ ಜನತೆ ಕೇಳ್ತಾ ಬಿಡೋಣ. ಆದ್ರೂ ಕೂಡ ನಮಗ ಈ ಸಾಂಗ್ ಸಿಕ್ಕಾಪಟ್ಟಿ ಇಷ್ಟ ನನಗೆ. ಈ ಸಾಂಗ್ ಅದ್ಭುತ ಇಷ್ಟ ಅಣ್ಣ. ಇದಕ್ಕೆ ಒಂದ್ಸರ್ತಿ ಇದನ್ನ ಸರ್ಚ್ ಮಾಡಿ ಕನಸ ಕಂದ ಕಣ್ಣಿಗೆ ಕಣ್ಣೀರು ತರಿಸಿದ ಸಾಂಗ್ ಕೇಳಿ ನನ್ನ ನಮ್ದು ಆಟ. ಹೌದಾ, ಬಾಳ ಚಲೋ ಬರ್ದಿರ ಸಾಹಿತ್ಯ. ಒಟ್ಟು ಎಷ್ಟು ಸಾಹಿತ್ಯ ಬರ್ದಿರ್ಬೋದಲ್ಲ ನೀವು ಅಜಮಾಸನ? ಒಂದ್ 2,000 ಆಗ್ಯಾವಪ್ಪಿ. ಹಾ, ಒಂದ್ 2,000 ಸಾಹಿತ್ಯ ಬರ್ದಿಲ್ಲ ನೀವು. ಹೆಚ್ಚು ಅದ್ರಾಗ ಬಾಳ ಹೊಡಿದ್ದೆ ಅದನ್ನ. ಬಾಳ ಹೊಡಿದ್ದು ಅದು. ಈಗ ನೀ ಹೇಳಿದಲ್ಪ ಅದು ಸಾಂಗ್ ಹೌದು. ಆಮ್ಯಾಕ ಅವೆಲ್ಲ ಬಾಳ ಬರ್ದಿನಪ್ಪ, ನೆನಪಿಲ್ಲ. ಆಮ್ಯಾಕ ಈ ವರ್ಷ ಮಳೆಗಾಲದಾಗ ಬರ್ದಿದ್ನಲ್ಲ, ಅದ ಪಂಚಮಿಗೆ ಬಂದ್ರ ಪಂಚಾಯತಿಗೆ ಕೂಡ್ತೈತಿ ಅಂತ ಹೇಳಿ. ಹಾ, ಅದನ್ನ ಕೇಳಿಲ್ಲ. ಅದು ಆಮ್ಯಾಕ ಕಟ ಕಣ್ಣೀರ ಸುರಿತಾವ ಮಠ ಮಠ ಮಧ್ಯಾಹ್ನದಾಗ ಅಂತೇಳಿ ಆ ಸಾಂಗು. ಬಾಳ ಫೀಲಿಂಗ್ ಬಾಯ್ತನ ಈ ಸಾಹಿತ್ಯ ಅನ್ನೋದು. ಹೌದಾಪ, ಬಾಳ ಫೀಲಿಂಗ್ ಐತನ. ಅಷ್ಟಕ್ಕಿಂತ ಯಾವ ಸಾಹಿತ್ಯ ಇಷ್ಟು ಫೀಲ್ ಅನ್ಸಲ್ಲ ನನಗೆ. ಈ ಸಿಕ್ಕಾಪುರ ಫೀಲ್ ಬಾಳ ಅನಿಸ್ತಾನ ಸಾಹಿತ್ಯ. ಹೌದಾ, ಅಂದ್ರ ಬಾರಿ ಐತಲ್ಲ ಅದ. ಆ ಟ್ಯೂನು, ಆ ಬರ್ದಂತ ಲೈನ್ಸು, ಆ ಆಡುವಂತ ಶೈಲಿ, ಪ್ರತಿ ಒಂದೊಂದು ಇಂಚು ಸಿಕ್ಕಾಪುರ ಇಷ್ಟ ಐತನ ನನಗಂತೂ ಸಾಹಿತ್ಯ. ಬಾರಿ ಇಷ್ಟ ಆಯ್ತನ ಸಾಹಿತ್ಯ. ಬೆಸ್ಟ್ ಸಾಹಿತ್ಯ ಬರ್ತೀರಣ್ಣ. ಇದನ್ನ ಕಂಟಿನ್ಯೂ ಮಾಡ್ರಣ್ಣ, ಒಳ್ಳೇದಾಗ್ಲಿ. ಓಕೆ ಮಾಡೋಣ. ಅದ್ಭುತ ಸಾಹಿತ್ಯ ಏನ. ಸಾಹಿತ್ಯ ರತ್ನ ಅಂತ ಅವಾರ್ಡ್ ಐತೇನ ಬಂದಿರ್ಬೋದಲ್ಲ? ಹಾ, ಬಂದೈತಿ. ಅದಕ್ಕೆ ಮತ್ತ 2,000 ರೀಚ್ ಆಗಿರಪ್ಪ ಅಂತಂದ್ರ ಎಷ್ಟ್ ನಿಡ್ತಾವಣ್ಣ ನಿಮಗೆ ಏಜ್? ನಮಗ 32 ಅಪ್ಪಿ. ಇಷ್ಟ ಅಣ್ಣ. ಕುರಿ ಮೇಸ್ತ್ರ ನೀವು? ಹಾ, ಕುರಿ ಆಗದೇವಪ್ಪ. ಬಾಳ್ ಬಂದವರಿಗೆ ನೀವ್ ಹಂಗ ಕಾಂಟ್ಯಾಕ್ಟ್? ಎಲ್ಲ ರಿಲೇಷನ್ ಪಾ ನಾವೆಲ್ಲ. ರಘು ಅಗ್ನವರ ಅಣ್ಣ, ಅವ್ ಸಾಹಿತ್ಯ ಬರ್ತಾರಣ್ಣ? ನಾ ಮೊದಲ್ ಮಾಡ್ತಿದ್ದಪ್ಪ, ಆದ್ರೆ ಈಗ ಸದ್ಯ ಯಾವ ಮಾಡಿಲ್ಲ. ರಾಘು ಹೆಗ್ಗನವ್ರವರು ಫಸ್ಟ್ ಎಲ್ಲ ಮಾಡ್ತಿದ್ರು, ಆದ್ರೆ ಇವಾಗಿಲ್ಲ. ನಾ ಮೊದ್ಲಿಕ್ ಬರ್ತಿದ್ದ ರಾಘು ಹೆಗ್ಗನವ್ರ. ಬೇರಾ ಬೀಳ್ಕೂರ್ನ ಬರ್ತಿದ್ದ ಬಾಳ ಸಾಹಿತ್ಯ. ಸ್ಟಾರ್ಟಿಂಗ್ ಬಾಳಿ ಬೆಳಗೊಂದಿ ಆಡ್ತಿದ್ದಲ್ಲ ಸಾಹಿತ್ಯ ಒಳಗ. ಬೇರಾ ಬೀಳ್ಕೂರ್ ಅಂತ ಬಾ ಇರುತ್ತಾನ ನೇಮ. ಹೌದೌದೌದು, ಸಾಹಿತ್ಯ ಬಾ ಕೊಡ್ತಿರಲ್ಲ ನಾಗ ಸ್ಟಾರ್ಟಿಂಗ್ ಆಡ್ವತ್ನಾಗನ. ಸ್ಟಾರ್ಟಿಂಗ್ ಆಡ್ತಿದ್ರಲ್ಲ, ನಿಮ್ ಸಾಹಿತ್ಯನ ಬಾಡ್ಯಾರ ಅವ್ರ. ಹೌದೌದೌದು, ಅದ ಸಾಹಿತ್ಯ ಬೇರೆ ಬೀಳ್ಕೂರ್ ಅಂತ ಬರೀತಾನ. ಇಲ್ಲ, ಸ್ಟಾರ್ಟಿಂಗ್ ಬಾಳ ಬರ್ದಿನಿ, ಬಾಳ ಕೊಟ್ಟಿದ್ದೀನಿ. ಹೌದನ್ನ ಈ ನಮ್ ಫೋನ್ ರಿಸೀವ್ ಮಾಡ್ಕೇಸ್ ಮತ್ತೆ ಫೋನ್ ಹಚ್ಚಿರಣ್ಣ. ಇದು ದೊಡ್ಡ ಇದನ್ನ ನಿಮ್ದ. ಬಂಬಾಟ್ ಬಸವನ ಕೊಟ್ಟಿದ್ದೀನಿ ಅಂತ, ಬಾಳ ಬೆಳಗುಂದೆ ಕೊಟ್ಟಿದ್ದೀನಿ, ಗೈಬುಗನಿ ಕೊಟ್ಟಿದ್ದೀನಿ, ಪರ್ಸು ಕೋಲೂರ್ ಅವ್ರಿಗೆ ಕೊಟ್ಟಿದ್ದೀನಿ. ಹೇಳ್ಬೇಕಂದ್ರ ಮುಖ್ಯ ಗಾಯಕರು ಇವ್ರ ಮಲ್ಲೇಶ್ ಪಂಡ್ರೋಳಿ ಸರ್ ಅವ್ರಿಗಾದ್ರೂ ಕೂಡ ಕೊಟ್ಟಿದ್ದೇನು. ಬಹಳಷ್ಟು ಜನ ಕೊಟ್ಟಿದ್ದೇನಪ್ಪ. ಪರ್ಸು ಕೋಲೂರ್ ಯಾವ ಸಾಂಗ್ ಆಡ್ರಿ ನಿಮ್ದನ? ಪರ್ಸು ಕೋಲೂರ್ ಅವ್ರ ಅದ ಅಳ್ಕೋತ ಕರ್ಕೋತ ಓಡಾಡಬೇಡ ಓಣ್ಯಾಗ ಅಂತೇಳಿ ಆ ಸಾಂಗ್ ಕೊಟ್ಟಿದ್ದೀನಿ. ಅಳ್ಕೋತ ಕರ್ಕೋತ ಓಡಾಡ ಬ್ಯಾಡ ಓಣ್ಯಾಗ ಅಂತ ಐತಲ್ಲ. ಅದು ಮನಸ್ಸಿನ ನೋವಿಗೆ ಗೆಳತಿ ಇಲ್ಲ ಔಷಧಿ ಅಂತೇಳಿ ಆ ಸಾಂಗ್ ಕೊಟ್ಟಿದ್ದೀನಿ. ಬಹಳಷ್ಟು ಆಡಿದಾರ ಅವ್ರ. ಫೀಲಿಂಗ್ಸ್ ಬಾಳ ಬೈತಾನ. ನಾನ ಇವು ತಿಂಡಿ ಬಗ್ಗೆ ಆಗ್ಲಿ ಹುರುಪಿನು ಅವೆಲ್ಲ ಕಡಿಮೆಪ. ನಾನು ಏನಿದ್ರು ಫೀಲಿಂಗ್ ಸಾಂಗ್ಗಳು ಬಾಳ. ತಿಂಡಿ ಮ್ಯಾಗ ಬರ್ಯಾಕ್ ಹೋಗ್ಬೇಡಣ್ಣ. ಫೀಲಿಂಗ್ ಸಾಂಗ್ ನಾನು ಯಾವತ್ತ ತಿಳ್ಕೊಂಡೇನಪ್ಪಿ, ಇವತ್ತಲ್ಲ. ಇವು ತಿಂಡಿ ಮ್ಯಾಗ ಬರೆಯೋದು, ಆಮ್ಯಾಕ ಇವು ಹುರುಪಿನ ಹಾಡ ಬರೆಯೋದು ಅಂತ ಯಾವು ಇಲ್ಲ.
ಹೌದು ಹೌದಣ್ಣ. ನಾ ಯಾರೋ ಹೇಳಿದ್ ಕೇಳ್ಬೇಕ ನಾವಲ್ಲ, ನನ್ನ ಸ್ವಂತ ಭಾವನೆದಿಂದ ನಾ ಫಸ್ಟಿಂದ ಆದ್ರೂ ಕೂಡ ಆ ಫೀಲಿಂಗ್ ಹಾಡುಗಳನ್ನ ಬರ್ಕೊಂತ ಬಂದಿದ್ದೀನಿ. ಇನ್ನೂ ಆದ್ರೂ ಕೂಡ ಅದನ್ನ ಕಂಟಿನ್ಯೂ ಮಾಡ್ಕೊತ ಹೋಗ್ತಾ ಇದೀನಿ. ಬರೋಬ್ಬರಿ ಅಣ್ಣ. ಅದನ್ನ ಬಿಟ್ಟು ಎಷ್ಟೆಷ್ಟೋ ಜನಗಳಿಗೂ ಹುರುಪಿನ ಸಾಂಗ್ ಮಾಡೋದು, ಆಮ್ಯಾಗ ತಿಂಡಿ ಮ್ಯಾಗ ಮಾಡೋದು, ಅಶ್ಲೀಲ ನುಡಿಗಳು ಹಾಕೋದು ಅಂತವೆಲ್ಲ ಮಾಡಿದಾರು. ಬಟ್ ಅದ್ರನ್ನ ಅಂತಾವ್ ಮಾಡಿಲ್ಲಪ್ಪ, ಇನ್ನ ಫೀಲಿಂಗ್ ಒಳಗ ಹಾಕಿದೇನಿ.